ಇಂಥ ಒಂದು ಸರ್ಕಾರದಿಂದ ಅನುದಾನ ಈಗೇನು ನಿಗಮದಿಂದ ಬರೋಂಥ ಸೌಲಭ್ಯಗಳನ್ನು ನಮ್ಮ ಸಮುದಾಯದ ಎಲ್ಲ ಒಂದು ಏನಂತಾರ ಮನೆಗಳಿರ್ಬೋದು, ಗಂಗಾ ಕಲ್ಯಾಣ ಬೋರ್ವೆಲ್ಗಳಿಗಿರ್ಬೋದು, ಮಕ್ಕಳಿಗೆ ಶೈಕ್ಷಣಿಕವಾಗಿ ಬರೋಂಥ ಒಂದು ಅನುದಾನನ ಈ ರೀತಿ ದುರ್ಬಳಕೆ ಆಗಿದ್ದು ನೋಡಿದರೆ ನಿಜವಾಗಲೂ ನಮ್ಮ ಸಮುದಾಯ ಭಾಳ ನೋವನ್ನು ವ್ಯಕ್ತಪಡಿಸ್ತದೆ. ಅದಲ್ಲದೆ ಆ ಒಂದು ಸರ್ಕಾರ ತಲೆ ತೆಗೆಸಂತ ಒಂದು ಪ್ರಕರಣ ಅಂತ ನನಗನ್ನಿಸ್ತದೆ. ಹಂಗಾಗಿ ಇವತ್ತು ತಾವೆಲ್ಲರೂ ಇವತ್ತು ನಮ್ಮ ಒಂದು ಸಮುದಾಯ ಯಾವ ರೀತಿ ಬದುಕ್ತೀವಿ ನಾವು ಅಂತಂತಂದರೆ, ನಮಗೆ ಯಾವುದು ಭೂಮಿನೇ ಇಲ್ಲ, ಜಾಸ್ತಿ ಭೂಮಿ ಇರೋದಿಲ್ಲ. ಎಲ್ಲ ಗುಡ್ಡಗಾಡುಗಳ ಪ್ರದೇಶಗಳಲ್ಲಿ ಸ್ವಲ್ಪ ಭೂಮಿಗಳನ್ನು ಇಟ್ಕೊಂಡು ಕೆಲಸ ಮಾಡ್ಕೊಂಡು ನಾವೆಲ್ಲ ಬದುಕ್ತಾ ಇರ್ತೀವಿ. ಆದರೆ ನಮ್ಮನ್ನು ನೋಡೋರು ಯಾರು? ಇಲ್ಲಿವರೆಗೆ ಮೀಸಲಾತಿ ಹೋರಾಟ ಮಾಡಿ ಇವತ್ತು ನಮಗೆಲ್ಲ ಮೀಸಲಾತಿ ಸಿಕ್ಕ ಮೇಲೆ ನಮ್ಮ ಒಂದು ಜನಾಂಗದ ಅಭಿವೃದ್ಧಿ ಆಗಿಲ್ಲ ಅಂತಂದರೆ ಇದು ಯಾವ ನ್ಯಾಯ ಅನ್ನೋಂಥದ್ದು ನನ್ನ ಒಂದು ನೋವು. ಯಾಕಂದರೆ ನಮ್ಮ ಕಡೆ ಈಗೇನು ನಮ್ಮ ರಾಯಚೂರಿನಲ್ಲಿ ಅತಿ ಹೆಚ್ಚು ಒಂದು ST ಸಮುದಾಯ SC ಸಮುದಾಯ ಇರೋದರಿಂದ ಅಲ್ಲಿ ನಾವು ಇವತ್ತಿಗೂ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರೋಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಈ ರೀತಿ ಪ್ರಕರಣಗಳು, ಈ ರೀತಿ ನಮ್ಮ ಹಣ ದುರ್ಬಳಕೆ ಆಗೋದು ನೋಡಿದರೆ ನಾವು ಯಾವ ಆಶಾಭಾವನೆ ಇಟ್ಕೊಂಡು ಬದುಕಬೇಕು ಅನ್ನೋಂಥದ್ದು ನಮ್ಮ ಒಂದು ಪ್ರಶ್ನೆ. ಇವತ್ತು ಯಾರಾದರೂ ಒಬ್ರಿಬ್ಬರನ್ನ ಸಸ್ಪೆಂಡ್ ಮಾಡಿ ಒಬ್ಬಿಬ್ಬರಿಗೆ ಅವ್ರ ಮೇಲೆ ತನಿಖೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತಾವು ಹೇಳ್ಬಿಟ್ರೆ ಆಗೋದಿಲ್ಲ. ಅದರಿಂದ ಯಾವ ಶಕ್ತಿ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಗಮನ ಹರಿಸಬೇಕು ಅನ್ನೋಂಥದ್ದು ನನ್ನ ವಾದ. ನನ್ನ ಒಂದು ಮನವಿಯನ್ನು ಇಡೀ ರಾಜ್ಯದ ಎಲ್ಲ SC ST ಸಮುದಾಯದ ಪರವಾಗಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಇದನ್ನ ತಾವು ಗಂಭೀರವಾಗಿ ತಗೋಬೇಕು.